ಸರ್ ನಮಸ್ತೆ. ಮೊದಲಿಗೆ 10 ವರ್ಷ ಅಂತ ಕೇಳೋದೇ ಖುಷಿಯಾಗಿದೆ ಸರ್. ಎಲ್ಲೋ ನಿನ್ನೆ ಮೊನ್ನೆ ಸಿನಿಮಾ ರಿಲೀಸ್ ಅದಷ್ಟೇ ಒಂದು ವೈಬ್ ಇದೆ. ಸೊ ಈಗ ಆಲ್ರೆಡಿ 10 ವರ್ಷ ಆಗಿರೋದು. ನಿಮಗೆ ಅನಿಸ್ತಾ ಇದೆ ಸರ್ 10 ವರ್ಷ ಆಗಿದೆ ಈ ಸಿನಿಮಾ ರಿಲೀಸ್ ಆಗಿ ಅಂತ? ಅಂದರೆ ಬಿಳಿ ಗಡ್ಡ ಬಿಳಿ ಕುಲ್ದು ನೋಡಿದಾಗ ಗೊತ್ತಾಗುತ್ತೆ 10 ವರ್ಷ ಆಗಿದೆ ಅಂತ. ಬಟ್ ಅದೇ ಮೊನ್ನೆ ಏನೋ ಸ್ಟಾರ್ಟ್ ಮಾಡಿಬಿಟ್ಟು ರಿಲೀಸ್ ಮಾಡಿಬಿಟ್ಟು ಜನ ಎಲ್ಲ ಮೆಚ್ಕೊಂಡ್ರು. ಆ್ಯಂಡ್ ಇವತ್ತಿಗೂ ಅದನ್ನ ಯಾವಾಗಲೂ ನೆನಪಲ್ಲಿರುತ್ತೆ. ಯಾಕಂದರೆ ಇವತ್ತಿಗೂ ಜನ ಸಿಕ್ಕಿದಾಗ ರಂಗಿತರಂಗ ಅಫ್ಕೋರ್ಸ್ ಅದಾದಮೇಲೆ ಬೇರೆ ಸಿನಿಮಾನೂ ಮಾಡಿದ್ದೀನಿ. ಅದ್ರ ಜೊತೆಗೆ ರಂಗಿತರಂಗನೇ ಎಲ್ಲರೂ ಹೇಳ್ತಾರೆ. ಬೇರೆ ಸಿನಿಮಾ ಬಗ್ಗೆ ಮಾತಾಡಿದ್ರು ಆ ಮಾತಲ್ಲಿ ರಂಗಿತರಂಗ ಬಂದೇ ಬರುತ್ತೆ. ಸೊ ಯಾವಾಗ್ಲೂ ರಂಗಿತರಂಗ ಇನ್ನೊಂದು ಸಲ ಆ ಥರದ್ದೇ ಸಿನಿಮಾ ಬೇರೆ ಇನ್ನೊಂದು ಮಾಡಿ ಅದು ಇದು. ಸೊ ಅದನ್ನ ಮರೆಯೋಕ್ಕೆ ಬಿಟ್ಟಿಲ್ಲ ಯಾರು. ಸೊ ಖುಷಿ ಆಗ್ತದೆ 10 ವರ್ಷ ಆದಮೇಲೂ ಇವತ್ತಿಗೂ ಈ ಲೆವೆಲಲ್ಲಿ ಅದ್ರ ಬಗ್ಗೆ ಎಲ್ಲ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದಾಗ ಅವತ್ತೇನೋ ಒಂದು ಜೋಶಲ್ಲಿ ಮಾಡಿಬಿಟ್ಟಿದ್ದೀವಿ ಸಿನಿಮಾನ. ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬರೆಯೋ ಸಂದರ್ಭದಲ್ಲಿ ಅಂದ್ಕೊಂಡಿದ್ರೆ ಸರ್ ಈ ಥರದೊಂದು ಮ್ಯಾಜಿಕ್ ಮಾಡುತ್ತೆ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಸಿನಿಮಾ ಅಥವಾ ಕಥೆ ಅಂತ ಬರೋ ವಿಚಾರ ಬಂದಾಗ ಅಂದರೆ ಸಾಕಷ್ಟು ಕೆಲಸಗಳು ಮಾಡ್ಕೊಬಂದರೆ ಸಣ್ಣ ಪುಟ್ಟದಾಗಿ ಸಿನಿಮಾ ಸಂಬಂಧಪಟ್ಟಂಗೆ ಈ ಮಟ್ಟದ ದೊಡ್ಡ ಮ್ಯಾಜಿಕ್ ಮಾಡ್ತದೆ ಅಂತ ಅಂದ್ಕೊಂಡಿದ್ರೆ? ಬರೆಯೋ ಟೈಮಲ್ಲಿ ಅಂದರೆ ಇವಾಗ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಸಿನಿಮಾ ಇಂಡಸ್ಟ್ರಿ ಪಾರ್ಟ್ ಆಗಿರಲಿಲ್ಲ. ಸೊ ಅವಾಗೊಂದು ಕೊಬ್ಬಿರುತ್ತೆ ನಮಗೆ, ಅವ್ರೇನು ಮಾಡೋದು ನಾವು ಮಾಡಿ ತೋರಿಸಿ ನೋಡಿ ಅನ್ನೋದೆಲ್ಲ ಒಂದು ಇರುತ್ತೆ ಮನಸ್ಸಲ್ಲಿ. ಸೊ ಆ ಒಂದು ಇದರಲ್ಲೇ ಬರೆದಿದ್ದು, ಆ ಕೊಬ್ಬಲ್ಲೇ ಬರೆದಿದ್ದು ಕಥೆನ. ಬಟ್ ಸಿನಿಮಾ ಮಾಡಿ ರಿಲೀಸ್ ಮಾಡೋ ಟೈಮಲ್ಲಿ ರಿಯಾಲಿಟಿ ಗೊತ್ತಾಗುತ್ತಲ್ಲ, ಜನ ಯಾವ ರೀತಿ ರಿಸೀವ್ ಮಾಡ್ಬೋದು, ಥಿಯೇಟ್ರ್ ಸಿಗಲ್ಲ, ಹೊಸಬ್ರ ಸಿನಿಮಾ ಲೆಂತ್ ಎಷ್ಟಿರಬೇಕು, ಈ ಥರದ ಪ್ರಾಕ್ಟಿಕಾಲಿಟೀಸ್ ಗೊತ್ತಾದಾಗ ಅಯ್ಯೋ 25 ದಿನ ಓಡ್ಬಿಟ್ರೆ ಸಾಕು ಸಿನಿಮಾ ಅಂತ. ನಾನು ಐ ಸ್ಟಿಲ್ ರಿಮೆಂಬರ್, ನಾವು ಯಾವುದೋ ಒಂದು ಈವೆಂಟ್ಗೆ ಹೋಗಿದ್ದೋ, ಆವಾಗ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಗ ಈವೆಂಟ್ನ ಯಾವುದೋ ಬೇರೆ ಸಿನಿಮಾದೇನೋ ಏನೊಂದು ಈವೆಂಟ್ ನಡೀತೈತೆ, ಇದಕ್ಕೆ ಕರೆದು ನಂಗೆ ನೆನಪಿಲ್ಲ ಇವಾಗ ಏನು ಅಂತ. ಬಟ್ ಅಲ್ಲಿ ನೋಡಿದಾಗ ಕೂತ್ಕೊಂಡು ನಾನು ಐ ಸ್ಟಿಲ್ ರಿಮೆಂಬರ್ ಎಷ್ಟೊಂದು ಜನ ಇದ್ದಾರೆ, ಇವರಿಗೆಲ್ಲ ನಮ್ಮ ಸಿನಿಮಾ ಬಗ್ಗೆ ಗೊತ್ತಾ? ಮೋಸ್ಟ್ಲಿ ಗೊತ್ತಿರಲ್ಲ ಇವರಿಗೆಲ್ಲ ನಮ್ಮ ಸಿನಿಮಾ ಬಗ್ಗೆ. ಸೊ ಬರ್ತಾರೆ ಅವರೆಲ್ಲ, ನೋಡ್ತಾರೆ ನಮ್ಮ ಸಿನಿಮಾನ. 25 ದಿನ ಓಡ್ಬಿಟ್ರೆ ಸಾಕಪ್ಪ ನನಗೆ ಅಂದ್ಕೊಂಡಿದ್ದೆ. ಬಟ್ 360 ದಿನ ಓಡ್ಬಿಡ್ತು ಸಿನಿಮಾ. ಸೊ ಥ್ಯಾಂಕ್ಸ್ ಟು ದ ಆಡಿಯನ್ಸ್. ಸೊ ಅದೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಖಂಡಿತ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 10ರಷ್ಟು ಜಾಸ್ತಿ ಸಕ್ಸಸ್ ಸಿಕ್ತು. ಸರ್ ನಿಮ್ಮ ಜೊತೆಗೆ ಪೈಪೋಟಿ ಬಿದ್ದಂಥ ಸಿನಿಮಾಗಳ ಸಾಮಾನ್ಯ ಸಿನಿಮಾಗಳಲ್ವೇ ಅಲ್ಲ. ಒಂದು ಕಡೆ ಶ್ರೀಮಂತರು ಆದರೆ ಇನ್ನೊಂದು ಕಡೆ ಬಾಹುಬಲಿ ಸಿನಿಮಾ ಆಗಲಿ, ಈ ಥರ ದೊಡ್ಡ ಸಿನಿಮಾಗಳ ಮಧ್ಯದಲ್ಲಿ ಈ ಸಿನಿಮಾ ಈ ಮಟ್ಟಿಗೆ ನಿಲ್ಲುತ್ತೆ ಅಂತಂದರೆ ಕನ್ನಡಿಗರು ಎಲ್ಲೋ ಒಂದು ಕಡೆ ಕನ್ನಡ ಸಿನಿಮಾಗಳನ್ನು ಅಥವಾ ಒಳ್ಳೆಯ ಸಿನಿಮಾಗಳು ಯಾವತ್ತೂ ನಿಲ್ಲಿಸುತ್ತಾರೆ ಅನ್ನೋ ಮಾತಿಗೆ ಒಂದು ದೊಡ್ಡ ಉದಾಹರಣೆಯಾಗಿ ಮಾದರಿಯಾಗಿ ನಿಂತ್ಕೋತಾ ಈ ಸಿನಿಮಾ ಅಂತ ನಾನು ಒಂದು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಕನ್ನಡದಲ್ಲಿ ಇದುವರೆಗೂ ಎಂಟರ್ಟೈನ್ಮೆಂಟ್ ಇರುವಂಥ ಒಳ್ಳೆಯ ಸಿನಿಮಾ ಯಾವತ್ತೂ ಸೋತಿಲ್ಲ, ಅದು ಯಾರದೇ ಆಗಿರಲಿ. ಇವಾಗ ರಂಗಿತರಂಗ ವಾಸ್ ಅ ಗುಡ್ ಫಿಲ್ಮ್, ದಟ್ ಇಸ್ ವೈ ಪೀಪಲ್ ಅಷ್ಟು ಇಷ್ಟಪಟ್ಟರು, ಅಷ್ಟು ಮೆರೆಸಿದ್ರು. ರಾಜರಥ ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಸೊ ಯು ಕೆನಾಟ್ ಸೇ ಆಡಿಯನ್ಸ್ ಬರ್ತಾ ಇಲ್ಲ, ಆಡಿಯನ್ಸ್ ನೋಡ್ತಾ ಇಲ್ಲ. ಅಲ್ಲ, ಸಿನಿಮಾ ಚೆನ್ನಾಗಿದ್ದರೆ ಆ 10 ಜನ ಯಾರು ಬಂದು ನೋಡ್ತಾರೆ, ಅವ್ರು ನಾಳೆ 20 ಜನ ಕರ್ಕೊಂಬರ್ತಾರೆ. ಬಿಕಾಸ್ ನಮ್ಗೆ ಅದೇ ಆಗಿದ್ದು, ನಾವು ಫಸ್ಟ್ ದಿನ ಬೆಳಿಗ್ಗೆ ನೋಡಿದವರು ಸಂಜೆ ಫ್ಯಾಮಿಲಿ ಜೊತೆ ಕರ್ಕೊಂಬಂದು ನೋಡ್ಸೋದು ಸಿನಿಮಾನ. ಸೊ ದ್ಯಾಟ್ ವರ್ಡ್ ಆಫ್ ಮೌತ್ ಏನಿದೆ ಆಡಿಯನ್ಸ್ ಕಡೆಯಿಂದ. ಆ್ಯಂಡ್ ಇನ್ನೊಂದು ನಾನು ವಿಷಯ ನೆನಪಾಯ್ತು ಇವಾಗ, ನಾವು ಬಾಹುಬಲಿ ಯಾವಾಗ ರಿಲೀಸ್ ಆಯಿತು ನೆಕ್ಸ್ಟ್ ಇದರಲ್ಲಿ, ಆ್ಯಂಡ್ ಥಿಯೇಟ್ರಿಂದ ಸಿನಿಮಾ ತೆಗಿತಾರೆ ಅನ್ನೋದು ಯಾವಾಗ ಗೊತ್ತಾಯಿತು, ಜನ ಎಷ್ಟು ಸಪೋರ್ಟ್ ಮಾಡೋದಂದರೆ ನನ್ನ ಕಾಲ್ಗಳು ಬರೋಕ್ಕೆ ಶುರು ಆಯಿತು. ಕೆಲವ್ರು ಫೋನ್ ಮಾಡಿಬಿಟ್ಟು, ಸರ್ ನಾವು ಒಂದು ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ನಾವು ಕ್ಯಾಂಡಲ್ ಹಿಡ್ಕೊಂಡು ನಡೀತೀವಿ, ಎಲ್ಲೆಲ್ಲಿ ಬಾಹುಬಲಿ ಹಾಕಿದ್ದಾರೆ ಅಲ್ಲೆಲ್ಲ ನೆಲದ ಮೇಲೆ ನಮ್ಮ ರಂಗಿತರಂಗ ಪೋಸ್ಟರ್ ಹಾಕ್ಬಿಟ್ಟು ನೀವು ಇದನ್ನು ನೋಡಬೇಕಂದ್ರೆ ನಮ್ಮ ಪೋಸ್ಟ್ರು ಕನ್ನಡ ಸಿನಿಮಾ ಪೋಸ್ಟರ್ ತುಳ್ಕೊಂಡು ಬಂದು ನೋಡಬೇಕು ಅಂತ ಮಾಡ್ತೀವಿ ಅಂತ. ನಾನು ಇಲ್ಲ, ನೀವು ನಿಮ್ಮ ಅಭಿಮಾನ ಏನಿದೆ ನಂಗೆ ತುಂಬ, ಅದಕ್ಕೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನನಗೆ ಬಾಹುಬಲಿ ಅಗೇನ್ಸ್ಟ್ ಏನೂ ಇಲ್ಲ, ಅವ್ರೂ ಕಷ್ಟಪಟ್ಟು ಸಿನಿಮಾ ಮಾಡಿರೋದು, ಅವ್ರಿಗೂ ತೋರಿಸೋ ಎಲ್ಲ ಹಕ್ಕಿದೆ. ನಾವು ಕೇಳ್ತಾ ಇರೋದಷ್ಟೇ, ನಮ್ಮ ಸಿನಿಮಾ ಓಡ್ತಾ ಇರೋ ಥಿಯೇಟ್ರಿಂದ ತೆಗೆದುಬಿಟ್ಟು ಹಾಕಬೇಡಿ ಅಂತ ಅಷ್ಟೇ. ಬೇರೆ ಹಾಕ್ಕೊಳ್ಳಿ, ನಮಗೆ ಅವ್ರ ಸಿನಿಮಾ ಚೆನ್ನಾಗಿ ನಮಗೂ ಖುಷಿನೇ ಅದನ್ನು. ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಫಿಲ್ಮ್, ಆ ಥರ ಹೋಗೋದು ಬೇಡ ನಾವು. ಬಟ್ ನಮ್ಮ ಸಿನಿಮಾನ ನಾವು ಉಳ್ಸೋಕೆ ನೋಡೋಣ ಅಷ್ಟೇ ಅಂತ ಹೇಳಿದೆ. ಆ್ಯಂಡ್ ಅವರೆಲ್ಲ ಅಷ್ಟು ಸಪೋರ್ಟ್ ಮಾಡಿ ಉಳಿಸಿದ್ದಕ್ಕೆ ಇವತ್ತಿಗೆ 10 ವರ್ಷ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಾವು. ಜುಲೈ 4 ಮರು ಬಿಡುಗಡೆ ಆಗ್ತಾಯಿದೆ ಸಿನಿಮಾದಲ್ಲಿ. ಮೊದಲ ದಿನ ಹೇಳಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಹೋದ ತಕ್ಷಣ ಒಂದಷ್ಟು ಯಾರೋ ಮಾತನಾಡಿದ್ರು ಟ್ರಿಮ್ ಮಾಡಿ ಹೇಗೆ ಅಂತ. ಈಗ ಹೆಂಗೆ ಸರ್ ಜುಲೈ 4ಗೆ? ಇಲ್ಲ, ಇವಾಗ ಅಫ್ಕೋರ್ಸ್ ವಿ ಆರ್ ವೆರಿ ರಿಲ್ಯಾಕ್ಸ್ಡ್. ಆ್ಯಂಡ್ ಇವತ್ತು ಜನಕ್ಕೆ ಗೊತ್ತಿದೆ ರಂಗಿತರಂಗ ಏನು ಅಂತ. ಅನೂಪ್ ಭಂಡಾರಿ ಯಾರು ಒಂದು ಗೊತ್ತಿದೆ, ನಿರೂಪ್ ಭಂಡಾರಿ ಯಾರು ಒಂದು ಗೊತ್ತಿದೆ. ಅವತ್ತಿಗೆ ನಾವು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಪ್ರಾಬ್ಲಿ ಅಲ್ಲಿ ಪೋಸ್ಟರ್ ಪಕ್ಕ ನಿಂತ್ಕೊಂಡ್ರು. ನಾನೇನು ನೆನಪಿದೆ, ಆಡಿಯೋ ರಿಲೀಸ್ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ವಿ.